ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಲೋ, ಹೇಳೆ ವೀಣಾ. ಅಮ್ಮ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಮ್ಮ. ನಿನಗೆ ಸೈಟ್ ಹತ್ರ ಎಲ್ಲ ಆರಾಮಾಗಿದೆಯಮ್ಮ? ಊಟ ತಿಂಡಿಗೆಲ್ಲ ಏನು ತೊಂದರೆ ಇಲ್ಲ ತಾನೆ? ಏನೂ ಇಲ್ಲ ಕಣೆ, ಎಲ್ಲ ಆರಾಮಾಗಿದೆ. ಅಳಿಯಂದ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನೀನೇನು ಯೋಚನೆ ಮಾಡಬೇಡ. ನಂದಿರ್ಲಿ ಬಿಡು, ವಯಸ್ಸಾದವಳು ಒಬ್ಳೇ ಬೇರೆ, ಹೇಗೋ ನಡೆದು ಹೋಗತ್ತೆ. ನಿಮ್ಮನೆ ಬೇಗ ಪೂರೈಸಿ ನೀವು ಗೃಹ ಪ್ರವೇಶ ಮಾಡಿ ಈ ಮನೆಗೆ ಬಂದು ಸಂಸಾರ ಮಾಡಿಬಿಟ್ರೆ ಸಾಕು ನೋಡು. ಅಮ್ಮ ಯಾಕಮ್ಮ? ನಾವೆಲ್ಲ ಇರುವಾಗ ಒಬ್ಳೆ ಅಂತ ಯಾಕೆ ಹೇಳ್ಕೋತೀಯ ಹೇಳು? ನೀನು ಹಿಂಗೆಲ್ಲ ಇನ್ನೊಂದ್ಸಲ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ಸರಿ ಬಿಡೆ, ಇರೋ ವಿಷಯ ಹೇಳಿದೆ ಅಷ್ಟೇ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀಯ? ಅಂದಾಗೆ ವೀಣಾ, ಒಂದು ವಿಷಯ ಹೇಳೋದು ಮರ್ತ್ಬಿಟ್ಟೆ. ಏನಮ್ಮ? ಅದು ನಿಮ್ಮ ಮಾವನವರು ಸೈಟ್ ಪಕ್ಕದ ರೋಡಲ್ಲಿ ಸಿಕ್ಕಿದ್ರು. ಅಮ್ಮ ಪಾಪ ಅಮ್ಮ, ನಮ್ಮ ಮಾವನವ್ರಿಗೆ ಅದು ನಮ್ಮನೆ ಅಂತಾನೆ ಗೊತ್ತಿಲ್ಲ. ನಿನಗೆ ಗೊತ್ತಲ್ಲ, ನಿನ್ನ ಅಳಿಯಂದ್ರು ಈ ವಿಷಯನ ಯಾರಿಗೂ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಅಯ್ಯೋ, ನನಗೆಲ್ಲ ನೆನಪಿದೆ ಕಣೆ. ನಿಮ್ಮ ಮಾವನವ್ರ ಹತ್ರ ನಾನೇನು ಹೇಳಲಿಲ್ಲ. ಇದು ನಿಮ್ ಸೈಟು ಅಂತಾಗ್ಲಿ, ನಾನಿಲ್ಲಿ ಕೆಲಸ ಮಾಡ್ತಿರೋದಾಗ್ಲಿ ಯಾವುದನ್ನು ಹೇಳಲಿಲ್ಲ. ಇಲ್ಲೇ ಪಕ್ಕದಲ್ಲಿ ಯಾವುದೋ ಕೆಲಸ ಇತ್ತು, ಬಂದಿದ್ದೆ ಅಂತ ಹೇಳಿದೆ. ಛೇ, ಎಂಥ ಪರಿಸ್ಥಿತಿ ಬಂತು ಪಾಪ. ನಮ್ಮ ಅಮ್ಮನೂ ಸುಳ್ಳು ಹೇಳೋ ಹಾಗಾಯ್ತು. ಅಮ್ಮ, ನೀನು ತುಂಬಾ ಬೇಜಾರಾಗ್ತಿದೆ ಅಲ್ವೇನಮ್ಮ? ಯಾಕೆ ವೀಣಾ, ಏನಾಯ್ತೆ? ಇನ್ನೇನಮ್ಮ, ನಾವೇನೋ ನಮ್ಮ ಹಣೆ ಬರ ಸುಳ್ಳು ಹೇಳ್ಕೊಂಡು ತಿರ್ಗಾಡ್ತಾ ಇದ್ದೀವಿ. ಆದರೆ ನಿನ್ನ ಹತ್ರನೂ ಸುಳ್ಳು ಹೇಳ್ತಾ ಇದ್ದೀವಲ್ಲಮ್ಮ. ಅದು ಅಲ್ಲದೆ ನಾನು ಕೂಡ ಇಲ್ಲಿ ಮನೆಯಲ್ಲಿ ಅತ್ತೆ ಮಾವನ ಹತ್ರ ಏನೂ ಹೇಳಿಲ್ಲ. ನಾನು ಇಲ್ಲಿ ಅವ್ರ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ. ನನಗೆ ತುಂಬ ಹಿಂಸೆ ಆಗತ್ತಮ್ಮ. ಮಧ್ಯಮ ವರ್ಗದ ಜೀವನ ನೋಡು ಹೇಗಿರುತ್ತೆ ಅಂತ. ಯಾರ ಹತ್ರ ಏನೂ ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಇರ್ಲಿ ಬಿಡು ವೀಣಾ, ಏನ್ ಮಾಡಕ್ಕಾಗತ್ತೆ? ಅಳಿಯಂದ್ರ ತಲೆಯಲ್ಲಿ ಏನ್ ಓಡ್ತಿದ್ಯೋ ಏನೋ. ಮನೆ ಎಲ್ಲ ಮುಗಿದ ಮೇಲೆ ಅವರೇ ಎಲ್ರಿಗೂ ಹೇಳ್ತೀನಿ ಅಂತ ಹೇಳಿದಾರಲ್ಲ, ಹೇಳ್ಕೋತಾರೆ ಬಿಡು. ಅಯ್ಯೋ, ಅಷ್ಟೆಲ್ಲ ಒಳ್ಳೆ ಬುದ್ಧಿ ಎಲ್ಲಿದ್ಯಮ್ಮ ನಿನ್ನ ಅಳಿಯಂದ್ರಿಗೆ? ವೀಣಾ, ಯಾಕೆ ಏನು ಮಾತಾಡ್ತಾ ಇಲ್ಲ? ಏನಿಲ್ಲಮ್ಮ. ಏನು ಯೋಚನೆ ಮಾಡಬೇಡ, ಮುಂದೆ ಎಲ್ಲ ಒಳ್ಳೇದಾಗತ್ತೆ. ಸರಿ, ನೀನು ನಿನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೋ. ಆಮೇಲೆ ಮಗಳ ಮನೆ ಹೆಂಗೆ ಬರೋದು ಅಂತೆಲ್ಲ ಯೋಚನೆ ಮಾಡ್ತಾ ಇರಬೇಡ. ನಿನಗೆ ಯಾವಾಗ ಬರಬೇಕು ಅನ್ಸುತ್ತೋ ಅವಾಗ ಇಲ್ಲಿ ಬಂದು ಹೋಗ್ತಾ ಇರೋ, ಗೊತ್ತಾಯ್ತಾ? ಬೇಡ ವೀಣಾ, ನಾನು ಆಗಾಗ ಅಲ್ಲಿಗೆ ಬರೋದು ಚೆನ್ನಾಗಿರಲ್ಲ. ನನ್ನ ನೋಡಬೇಕು ಅನ್ಸಿದ್ರೆ ನಾನು ಹೇಗೂ ಇಲ್ಲೇ ಇರ್ತೀನಲ್ಲ, ನೀನೇ ಒಂದು ಹೆಜ್ಜೆ ಬಂದು ಹೋಗೋ. ಇಲ್ಲದಿದ್ರೆ ಫೋನಲ್ಲಿ ಮಾತಾಡ್ತಿರ್ತೀವಲ್ಲ, ಪರವಾಗಿಲ್ಲ ಬಿಡು. ಏನಮ್ಮ ನೀನು, ಇಷ್ಟು ವರ್ಷ ಆಯಿತು, ಇನ್ನೂ ನೀನು ಇಷ್ಟೊಂದು ಸಂಕೋಚ ಪಟ್ಕೊಂಡ್ರೆ ನಾನು ಏನು ತಾನೇ ಹೇಳೋಕ್ಕಾಗುತ್ತೆ ಹೇಳಿ? ಸರಿ ಬಿಡು, ಆರೋಗ್ಯ ಚೆನ್ನಾಗಿ ನೋಡ್ಕೊ. ಆಗಾಗ ಫೋನ್ ಮಾಡ್ತಾ ಇರು, ಸರಿನಾ? ಸರಿ ವೀಣಾ, ಹುಷಾರೇ. ಸರಿನಮ್ಮ, ಇಡ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.